ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡ್ತಿದ್ದೀರಾ? ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಾ? ಮನೆಯಲ್ಲೇ ಆಚರಣೆ ಮಾಡ್ತೀರಾ? ಗೊಂಬೆ ಕೂರಿಸ್ತೀರಾ? ಮೈಸೂರು ಕಡೆ ಎಲ್ಲ ಗೊಂಬೆ ಕೂರಿಸೋದು ಅಂತೇಳಿ ಮೈಸೂರು ಬ್ಯಾಂಗ್ಳೂರೆಲ್ಲ ಜಾಸ್ತಿ ಇದೆ. ಆದರೆ ನನಗಂತೂ ಅದರ ಯಾವುದೇ ಗೊಂಬೆ ಕೂರಿಸೋದ್ರ ಬಗ್ಗೆ ಗೊತ್ತಿಲ್ಲ, ಇಷ್ಟರವರೆಗೆ ಕೂರಿಸೂ ಇಲ್ಲ. ನಾನು ಟೌನಿಗೆ ಹೊರಟಿದ್ದೇನೆ ಏನಾದರೂ ಪರ್ಚೇಸ್ ಮಾಡುವ ಅಂತ. ಏನೆಲ್ಲ ಪರ್ಚೇಸ್ ಆಗುತ್ತೆ ನೋಡುವ ಇವತ್ತು. ನಿಮ್ಮ ಹಬ್ಬದ ವಿಶೇಷತೆಯನ್ನು ನನಗೆ ಖಂಡಿತ ಕಮೆಂಟಲ್ಲಿ ಹೇಳಿ. ನಾನಿವತ್ತು ಸೆಲೆಕ್ಷನ್ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೇನೆ. ಹೊರಗಿಂದ ಸ್ಯಾರಿ ನೋಡುವಾಗ ಖುಷಿ ಆಗುತ್ತೆ. ದಸರಾ ಆಫರ್ ಅಂತೇಳಿ ಒಳ್ಳೊಳ್ಳೆ ಸ್ಯಾರಿಗಳನ್ನು ಬಿಟ್ಟಿದ್ದಾರೆ. ತುಂಬ ಸೆಲೆಕ್ಷನ್ ಇದೆ, ಕಲೆಕ್ಷನ್ ಇದೆ, ಚೆಂದ ಇದೆ. ನೋಡುವಾಗ ಖುಷಿ ಆಗ್ತಿತ್ತು. ಗ್ರೀನ್ ಕಲರ್ ಬ್ಲೌಸ್. ನನಗೆ ಎಲ್ಲ ಬಟ್ಟೆನೂ ಹೀಗೆ ಹಿಡಿದು ನೋಡೋದಂದರೆ ಭಾರಿ ಖುಷಿ. ಅದು ಡ್ರೆಸ್ ಆಗಿರಲಿ, ಸ್ಯಾರಿ ಆಗಿರಲಿ, ಕಲರ್ ತುಂಬ ಇಷ್ಟ ಆಯ್ತು ನನಗೆ. ಇದು ನಿಮ್ಗೆ ಇಷ್ಟ ಆಯ್ತಾ ಹೇಳಿ? ಇಷ್ಟು ಟೈಮ್ ಇಷ್ಟು ಚಂದ ಸ್ಯಾರಿ ಇರಲಿಲ್ಲ. ಇಲ್ಲ, ಸಖತ್ತಾಗಿದೆ. ನನಗೆ ಈ ಸ್ಯಾರಿ ಆಗ್ಬೋದು. ತುಂಬ ಇಷ್ಟ ಆಯಿತು. ಸ್ಯಾರಿ ತಗೊಂಡೇ ಬಿಟ್ಟೆ. ಹೋಗಿ ಫೈನಲಿ 2 ಸ್ಯಾರಿ ತಗೊಂಡೆ. ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಒಂದು ಸ್ಯಾರಿ ತಗೊಳ್ಳೋಕ್ಕೆ ಅಂತ ಹೋಗಿ ಕಲ್ಲರ್ ನೋಡಿ 2 ಸ್ಯಾರಿ ತಗೊಂಡೆ. ಈ ಕಲ್ಲರ್ ನನ್ನಲ್ಲಿಲ್ಲ, ಇನ್ನೊಂದು ಈ ಕಲರ್ ಸಹ ನನ್ನಲ್ಲಿಲ್ಲ. ಒಂದು ಸ್ವಲ್ಪ ಪೇಪರ್ ಸಿಲ್ಕ್ ಟೈಪ್. 700 ರುಪೀಸ್ ಒಂದು ಸ್ಯಾರಿಗೆ. ದಸರಾ ಆಫರ್ ಅಂತೆ. ದಸರಾ ಕಳೆದ್ರೆ ಈ ಸೀರೆಗೆ 1200 ರೂಪಾಯಿ ಉಂಟು ಅಂತ ಹೇಳಿದರು. ಹಾಗಾಗಿ 2 ಸೀರೆ ನಾನು ತಗೊಂಡೆ ಇವತ್ತು. ಯಾರಿಗೆಲ್ಲ ಕಲರ್ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ ನನಗೆ. ಚಿಕ್ಕಪ್ಪನ ಮನೆಯಲ್ಲಿ ನವರಾತ್ರಿದು ಫಸ್ಟ್ ಡೇ ನೈಟ್ ಪೂಜೆಗೆ ನೈಟಿಗೆ ತಯಾರಿ ಆಗ್ತಿದೆ. ಕಡುಬು ಮಾಡಿಟ್ಟು ಬೆಂದಿದೆ. ಈಗ ಸೀಲಿಗೆ 2 ಕಡೆ ಸೀಲಿಗೆ ವಿಡಿಯೋ ಕರಿ ಸಮಯ ವಿಡಿಯೋ ಕಾಲ್ ಕರುತ್ತೇನೆ. ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಎಲೆಯಲ್ಲೆಲ್ಲ ಬಿಡಿಸಿ ಹಾಕ್ತಾ ಇದ್ದಾರೆ. ಅದು ಒಟ್ಟೊಟ್ಟಿಗೆ ಮೇಲೆ ಹಾಕಿದ್ರೆ ಅಂಟಾಗುತ್ತೆ ಅಂತ, ಮತ್ತೆ ಪಾತ್ರೆಗೆ ಹಾಕು ಅಂತ ಹೇಳಿ ನವರಾತ್ರಿ ಸ್ಟಾರ್ಟ್ ಆಗಿ ಇದೆಲ್ಲ ಸ್ಟಾರ್ಟ್ ಆಗಿದೆ. ಜೊತೆಗೆ ರೊಟ್ಟಿ ಸಹ ಬೇಕು, ಅದಿಟ್ಟು ಬೇಕು. ತಯಾರಿ ಆಗ್ತಿದೆ. ತಯಾರಿ ಮಾಡ್ತಾ ಇದ್ದೇನೆ. ನೋಡಿ, ರೊಟ್ಟಿ ರೆಡಿ ಆಗ್ತಾ ಇದೆ. ಮಾಡ್ತಾ ಇದ್ದೇನೆ ನಾನು. ಕೈಯೋ ಗಳಿತ ನವರಾತ್ರಿ ಸ್ಪೆಷಲ್